15,000 ಬಂದೂಕುಗಳಿದಾವೆ, ಆಲ್ರೆಡಿ ಒಂದು ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿದೀನಿ ಅಂತ ಮೈಕ್ ಹಿಡ್ಕೊಂಡು ಡೈಲಾಗ್ ಹೊಡಿಯೋದು ನೋಡಿದ್ರೆ ತೆಲುಗು ಸಿನಿಮಾದಲ್ಲಿ ಬರೋ ವಿಲನ್ ತರ ಕಾಣಿಸುತ್ತೆ. ಇದ್ರ ಹೆಸರು ಶಿವಾನಂದ ನೀಲಣ್ಣನವರ ಅಂತ. ಶಿವಮ್ ಅಸೋಸಿಯೇಟ್ಸ್ ಅಂತ ಒಂದು ಬ್ಲೇಡ್ ಕಂಪ್ನಿ ಮಾಡ್ಕೊಂಡು ಸಿಕ್ಕವ್ರಿಗೆಲ್ಲ ನುಣ್ಣು ಬೋಳಿಸ್ಕೊಂಡು ಓಡಾಡ್ತಾರೆ. ಅದು ಅಷ್ಟು ಇಷ್ಟಲ್ಲ, ಹತ್ರ 4,500 ಕೋಟಿ. ಅದು ಎಂತೆಂಥವ್ರ ಹತ್ರ, ನಮ್ಮ ಮಾಜಿ ಸೈನಿಕರು, ರಿಟೈರ್ಡ್ ಆಗಿರೋ ಹಿರಿಕರ ಹತ್ರ. ಪಾಪ ಇವುಗಳೆಲ್ಲ ಇಂಥ ಫ್ರಾಡ್ಗಳಿಗೆ ಈಸಿ ಟಾರ್ಗೆಟ್ ಹಾಕೊಂಡ್ರಿ. ರಿಟೈರ್ಡ್ ಆದಾಗ ಬಂದಿರೋ ಅಷ್ಟು ಇಷ್ಟು ದುಡ್ಡನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ. ಜಾಸ್ತಿ ಬಡ್ಡಿ ಆಸಕ್ತಿ ಇಂಥವ್ರು ಬಾಯಿಗೆ ಹಾಕ್ಕೊಡ್ತಾರೆ. ಕರ್ಮ ಏನಪ್ಪಾ ಅಂತಂದ್ರೆ ಮುಂಡಾ ಮುಚ್ಕೊಂಡು ಹೋದ್ರು ಬಂದು ಕಂಪ್ಲೇಂಟ್ ಕೊಡಲ್ಲ, ಎಲ್ಲ ಕ್ಯಾಶಲ್ಲಿ ವ್ಯವಹಾರ ಮಾಡಿರ್ತವೆ, ಯಾವುದಕ್ಕೂ ಪ್ರೂಫ್ ಇರಲ್ಲ. ದುರಂತ ಏನಪ್ಪಾ ಅಂತಂದ್ರೆ ಕೆಲವು ಕಡೆ ಪೊಲೀಸರು ಇಂಥ ಫ್ರಾಡ್ಗಳಿಗೆ ಸಪೋರ್ಟ್ ಮಾಡೋದು ನೋಡ್ರಿ. ರಾಮನಗರದಲ್ಲಿ ಒಬ್ಬ ಡಿಟೋ ಹಿಂಗೆ ಫ್ರಾಡ್ ಮಾಡ್ತಿದ್ದ ಮಾರ್ವಾಡಿನ ಹಿಡ್ಕೊಂಡು ಹೋಗಿ ಕೊಟ್ರೆ ಅವನನ್ನ ಸ್ಟೇಷನ್ಗೆ ಕರೆಸಿ ಜ್ಯೂಸ್ ಕೂಸ್ಕೊಳ್ತಾರೆ ನಮ್ಮ ಪೊಲೀಸರು. ಏನ್ ಮಾಡ್ಬಿಡ್ಕೋತೀರ? ಇವಾಗ ಯಾರೋ ಕಂಪ್ಲೇಂಟ್ ಕೊಟ್ರು ಅಂತ ಸ್ವಲ್ಪ ಲೇಟ್ ಆಗೋದು ನಮ್ಮ ಬೆಳಗಾವಿ ಪೊಲೀಸರು ಎಚ್ಚೆತ್ಕೊಂಡು ಈ ಡೈಲಾಗ್ ಮಾತು ಶಿವಾನಂದನ ಆಫೀಸ್ಗಳಿಗೆ ರೇಡ್ ಮಾಡಿದ್ರು. 1,000 ಕೋಟಿ ಟ್ರಾನ್ಸಾಕ್ಷನ್ ಲೆಕ್ಕಿಲ್ಲ ಬುಕ್ಕಿಲ್ಲ, ದೊಡ್ಡ ಫ್ರಾಡು ಅಂತ ಕನ್ಫರ್ಮ್ ಆಯ್ತು. ನೋಡಿಯಪ್ಪ ಶಿವಾನಂದ್ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದು ಕೂರಿಸ್ಕೊಂಡವ್ರೆ. ವಿಚಾರಣೆ ಶುರು ಮಾಡೋರಂತೆ. ಈ ಶಿವಭಕ್ತ ಶಿವಾನಂದ್ ಏನೇಕಾಗಿ ಆಗ್ತಾನೋ ನೋಡ್ಬೇಕು, ಯಾಕಂದ್ರೆ ಇದು ಡೈಲಾಗ್ ಹೊಡೆದೇನೋ ಹೋರಾಟ ಮಾಡಿರೋದು. ಈ ನೀಲಣ್ಣನವ್ರಿಗೆ ಈ ಮೈ ಸಿಕ್ಕೋದು ನೋಡ್ಬೇಕು ನೀವು. ಇದ್ರ ಆರ್ಭಟನ, ನನ್ನ ಆವಾಜ್ ನಿಮ್ ಕಿವಿಗೆ ಬಿದ್ರೆ ನೀವು ಲಕ್ಕಿ ಫೆಲೋಗಳು, ಶ್ರೀಮಂತರಾಗ್ಬಿಡ್ತೀರಾ, ಬ್ಯೂಟಿಫುಲ್ ಆಗ್ಬಿಡ್ತೀರಾ. ನನ್ನ ಮಾತು ನೀವು ಕೇಳಿಸ್ಕೊಳ್ತಿದ್ರೆ ಸರ್ವನಾಶ ಆಗೋಗ್ಬಿಡ್ತೀರಾ ಅಂತ ಶುರು ಹಚ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೂ ಭಯಂಕರ, ನಾನು ಬಂದಿರೋದೇ ನಿಮ್ಮನ್ನು ಗಂಡಸರು ಮಾಡಕ್ಕೆ. ಯಾರ್ಯಾರು ಗಂಡಸರಾಗ್ತೀರಾ ಅಂದ್ರೆ ಜನ ಅಂತ ಹೋಗ್ಕೊಂಡ್ರಿ. ಮನೇಲಿ 2-3 ಮಕ್ಕಳಿದ್ದಾವೆ, ಮನೆಯಲ್ಲಿ ಹೆಣ್ಣು ಪೊರಕೆ ಇಟ್ಕೊಂಡು ನಿಂತಿರ್ತಾರೆ, ಕಿತ್ತು ಹೊಡಿತಾಳೆ ಅನ್ನೋ ಪರಿಜ್ಞಾನ ಇಲ್ವಲ್ರಿ ಈ ಜನಕ್ಕೆ. ಇದು ಯಾವುದೋ ಬಂದು ಎಜುಕೇಶನ್ನೇ ವೇಸ್ಟು, ನೀವು ಜಾಬ್ ಮಾಡಿ ಸಾಯಬೇಡಿ, ನಾನು ಎಲ್ಲ ದುಡ್ಡನ್ನು ಚೊಕ್ಕೋದಿದ್ದೀನಿ, ನಾನು ಕಲಿ ಪುರುಷ, ನಾನು ಬಂದಿರೋದೇ ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಅನ್ನತ್ತೆ. ಈ ಮಾತು ಹೇಳ್ದಾಲೆ ಅರ್ಥ ಮಾಡ್ಕೋಬೇಕು ಜನ, ಇದು ದೊಡ್ಡ ಹರಣ್ಯ ಗಿರಾಕಿ ಅಂತ. ಯಾವನಾದ್ರೂ ಬಂದು ಯಾರನ್ನಾದ್ರೂ ಯಾಕೆ ಉದ್ಧಾರ ಮಾಡ್ತೇನೆ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಬೇಡ ಅಂದ್ರೆ ಈ ಜನಕ್ಕೆ. ಇವಾಗ ನೋಡಿ, ಪೊಲೀಸರು ಹಿಡ್ಕೊಂಡು ಬಂದು ಸ್ಟೇಷನ್ ಕೂರಿಸ್ಕೊಂಡಾಗ ಏನಣ್ಣ ನಿನ್ ಕತೆ ಅಂದ್ರೆ ಓಂ ನಮ ಶಿವಾಯ ಅಂತ ಕೈ ಮುಗಿಯುತ್ತೆ. ಇದು ಒಂದು 10-15 ವರ್ಷದಿಂದ ಇದೇ ಬೆಳಗಾವಿನಲ್ಲಿ ಐಸ್ ಕ್ಯಾಂಡಿ ಮಾಡ್ಕೊಂಡಿತ್ತಂತೆ. ಅವಾಗ್ನಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೈತೆ ಜನಗಳ ತಲೆ ಮೇಲೆ ಐಸ್ ಇಡೋದು ಹೆಂಗೆ ಅಂತ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಒಂದು 15-20 ಲಕ್ಷ ದುಡ್ಡು ಕಳ್ಕೊಂಡ್ಬಿಟ್ಟಿತ್ತಂತೆ. ಅವಾಗ ಅರ್ಥ ಆಗೈತಿ ಇದಕ್ಕೆ ಸ್ವಂತ ದುಡ್ಡಲ್ಲ ಆಟ ಆಡಬಾರ್ದು, ಕಂಡವ್ರ ಹತ್ರ ದುಡ್ಡು ಎತ್ತಿದ್ರೆ ಹೆಂಗ ಬೇಕಾದ್ರೂ ಅಂಡ ದುಡ್ಡಿ ಮಾಡ್ಬೋದು ಅಂತ. ಆಮೇಲೆ ಆಗಿದ್ದೆಲ್ಲ ಇತಿಹಾಸ 10 ವರ್ಷದಲ್ಲಿ ದೊಡ್ಡ ಕುರಿ ಮಂದನೆ ಸೃಷ್ಟಿ ಮಾಡ್ಕೊಂಡ್ಬಿಡ್ತು. ಮಿಕ್ಕಗಳಿಗೆ ಕಮ್ಮಿನೇ ಅಂದ್ರೆ ಊರಲ್ಲಿ ಊರು ತುಂಬಾ ಬಕ್ರಾಗಳು ಹಿಡ್ಕೊಂಡ್ಬಂದು ಕುಯ್ಕೋ, ನೆತ್ತಿಗೆ ಹಳ್ಳೆಣ್ಣೆ ತಿಕ್ತೀವಿ ಅಂತ ಬಂದ್ರೆ ತಲೆ ಕೊಡೋರ್ಗೇನು ಕಮ್ಮಿನ ನಮ್ಮ ಸೊಸೈಟಿಲಿ. ಆಮೇಲೆ ನಮ್ ಜನ ಫ್ರಾಡ್ಗಳನ್ನೇ ಕಂಡ್ರಿ ನಂಬೋದು. ಅವುಗಳು ಕಲರ್ ಕತೆ ಹೇಳ್ತಾರಲ್ಲ, ಇವುಗಳಿಗೆ ಥ್ರಿಲ್ ಆಗಿರುತ್ತೆ. ಮನೇಲಿರೋದು ಅಕೌಂಟ್ ಇರೋದೆಲ್ಲ ತಂದು ಕೊಡ್ತವೆ, ಇವು ತಿಂದು ದುಣ್ಗ ಹಾಕ್ತವೆ. ಕಡೆಗೆ ತಲೆ ಹಾಕೊಂಡಾಗ ಓಂ ನಮ ಶಿವಾಯ.